ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸತಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಇವ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಸೊ ಇವಾಗ ಹೊಸ ಕಂಟೆಂಟ್ ಇದೆ ಅವರ ಮೇಲೆ. ಏನು ಅಂತ ನೋಡೋದಾದರೆ, ಸೊ ಇವರ ಹೆಸರು ಬಂದು ರಕ್ಷಕ್ ಬುಲೆಟ್ ಅವರು. ಆರ್ ಬಾಸ್ ಅಂತಲೇ ತುಂಬಾ ಫೇಮಸ್ ಆಗಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಅಂತೂ ಇವರ ಡೈಲಾಗ್ಸ್ಗೆ ಇವರು ತುಂಬಾ ಫೇಮಸ್ ಆಗಿದ್ದು. ಹಾಗೆ ಇನ್ನೇನು ಬಿಗ್ ಬಾಸಿಗೆ ಬರ್ತಿದ್ದಾರೆ ಅಂತ ಗೊತ್ತಾದಮೇಲೂ ಅಷ್ಟೇ ತುಂಬ ಜನಕ್ಕೆ ಹೋಪ್ಸಿದ್ದು ಮಾಸ್ ಆಗಿರ್ತಾರೆ. ಸೊ ಒಂದು ಸ್ವಲ್ಪ ಟೀನೇಜರ್ ಆಗಿರೋದ್ರಿಂದ ಜೋಶ್ ಜಾಸ್ತಿ ಇರುತ್ತೆ. ಒಂದು ಸ್ವಲ್ಪ ನಾವು ರಗಡ್ನೆಸ್ ನೋಡ್ಬೋದು ಅವರು ಬಿಗ್ ಬಾಸ್ ಸೀಸನ್ 10 ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಬಟ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಸೊ ಕೆಲವೊಂದು ಕಾರಣಗಳಿಂದ ಜನಕ್ಕೆ ಇಷ್ಟ ಆಗಲಿದ್ದಂಗೆ ಅವರು ಬೇಗನೆ ಹೊರಗಡೆ ಬಂದರು ಬಿಗ್ ಬಾಸ್ ಮನೆಯಿಂದ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಆದಮೇಲೆ ಅಷ್ಟೇ ತುಂಬ ಎಲ್ಲೂ ಜಾಸ್ತಿ ಅವರು ಕಾಣಿಸ್ಕೊಂಡಿರಲಿಲ್ಲ. ಬಟ್ ಇವಾಗ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಏನು ಅಂತ ನೋಡೋದಾದರೆ, ಆರ್ ಬಾಸ್ ಅವರು ಅದೇ ಇವಾಗ ರಕ್ಷಕ್ ಬುಲೆಟ್ ಅವರು ಒಂದು ಹೊಸ ಮೂವಿ ಮಾಡ್ತಾ ಇದ್ದಾರೆ. ಸೊ ಆ ಮೂವಿಯ ಡೀಟೇಲ್ಸ್ ಇನ್ನು ಕಂಪ್ಲೀಟಾಗಿ ಅವರು ರಿಲೀಸ್ ಮಾಡಿಲ್ಲ. ಸೊ ಅದರ ಹೆಸರು ಮತ್ತು ಟ್ರೀಸರ್ ಎಲ್ಲನೂ ಆದಷ್ಟು ಬೇಗ ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಮೂವಿ ಮಾಡ್ತಿರೋದಂತೂ ನಿಜ. ಹಾಗೆ ಅದರ ಪೋಸ್ಟರ್ ಏನಿದೆ ಅದನ್ನ ಕೂಡ ರಿಲೀಸ್ ಮಾಡಿ ಹಾಕಿದ್ದಾರೆ. ಸೊ ಈ ಮೂವಿನ ಡೈರೆಕ್ಟ್ ಮಾಡ್ತಾ ಇರೋದು ಒಂದು ಕ್ರಿಶ್ ಅವರು. ಸೊ ನೋಡೋಣ ಮೂವಿ ಟೈಟಲ್ ಏನಿಡ್ತಾರೆ, ಏನು ಹಾಗೆ ಟ್ರೀಸರ್ ಎಲ್ಲ ಯಾವ ಥರ ಇರುತ್ತೆ, ಯಾವ ಥರ ಒಂದು ಮೂವಿ ಅಂತ. ನನಗನ್ಸೋ ಪ್ರಕಾರ ಮಾಸ್ ಮೂವಿನೇ ಆಗಿರುತ್ತೆ. ಯಾಕಂದರೆ ಅವರು ಕೆಲವೊಂದಿಷ್ಟು ಇಂಟರ್ವ್ಯೂಸಲ್ಲಿ ಕೂಡ ಹೇಳ್ಕೊಂಡಿದ್ರು ಅವರಿಗೆ ನಾರ್ಮಲ್ ಹೀರೋ ಥರ ಮಾಡೋದಕ್ಕಿಂತ ಮಾಸ್ ಲುಕ್ಕಲ್ಲಿ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ. ಸೊ ನಾನು ಮಾಸ್ ಕ್ಯಾರೆಕ್ಟರ್ಸ್ನೇ ಆಯ್ಕೆ ಮಾಡ್ಕೊಳ್ಳೋದು ಅಂತ ಕೆಲವೊಂದಿಷ್ಟು ಇಂಟರ್ವ್ಯೂಸಲ್ಲಿ ಕೂಡ ರಕ್ಷಕ್ ಬುಲೆಟ್ ಅವರು ಹೇಳಿದರು. ಸೊ ನನಗನ್ಸೋ ಪ್ರಕಾರ ಅವರು ಅದೇ ಥರ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಬಿಡುಗಡೆ ಆಗ್ಬೋದು. ಸೊ ಈ ಪೋಸ್ಟರ್ ಕೂಡ ಅಷ್ಟೇ ಅವರ ಅಪ್ಪನ ಬರ್ಡೇ ದಿನ ರಿಲೀಸ್ ಮಾಡಿರೋದು. ಸೊ ಬುಲೆಟ್ ಪ್ರಕಾಶ್ ಅವರ ಬರ್ಡೇ ಇದ್ದಾಗ ಈ ಒಂದು ಪೋಸ್ಟರ್ನ ರಿಲೀಸ್ ಮಾಡಿ ಮೇಲ್ಗಡೆ ಹ್ಯಾಪಿ ಬರ್ಡೇ ಅಂತ ಕೂಡ ಹಾಕಿದ್ರು. ಸೊ ಇದ್ರ ಮೂಲಕ ನಮಗೆ ಗೊತ್ತಾಗುತ್ತೆ. ಸೊ ಇನ್ನೇನು ಆದಷ್ಟು ಬೇಗ ಅವರು ಟ್ರೈಲರ್ ಎಲ್ಲ ರಿಲೀಸ್ ಆಗ್ಬೋದು. ಸೊ ನೋಡೋಣ. ಸೊ ಇದೇ ಥರ ಅಪ್ಡೇಟ್ಸ್ ಎಲ್ಲ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.